ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಮುದ್ದೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ರಾಗಿ ಮುದ್ದೆ ತುಂಬ ಹೆಲ್ತಿ ಫುಡ್. ಸೊ ಇದನ್ನು ಹೆಂಗೆ ಮಾಡೋದು ಅಂದರೆ, ಮೊದಲು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ, ಎಷ್ಟು ಮುದ್ದೆ ಮಾಡ್ತೀರಾ ಅಷ್ಟು. ಸೊ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಅದಕ್ಕೆ ಸ್ವಲ್ಪ ಲೈಟಾಗಿ ಪೌಡ್ರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ರಾಗಿ ಪೌಡ್ರ್ ಹಾಕಿ ಕ್ಲೋಸ್ ಮಾಡಿ, ಅದು ಉಕ್ಕೋದಕ್ಕೆ ಬರುತ್ತೆ. ಉಕ್ಕಾದಮೇಲೆ ಅದನ್ನು ತೆಗೆದ್ಬಿಟ್ಟು ಈಗ ಎಷ್ಟು ಪೌಡ್ರ್ ಬೇಕಿದೆ, ಸೊ 2 ಮುದ್ದೆ, ಆ್ಯಕ್ಚುಲಿ 3 ಮುದ್ದೆಗೆ ಆಗುವಷ್ಟು ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಒಂದು ಸಲ 2 ಸಲ ಮಾಡೋವರೆಗೂ. ಆಮೇಲೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಏನು ಅಂತೇಳಿ. ಸೊ ಈ ಥರ ಪೌಡ್ರ್ ಹಾಕ್ಬಿಟ್ಟು ಒಂದು ನಿಮಿಷ, 1-2 ನಿಮಿಷ ಬಿಡಿ. ಅದನ್ನು ಬಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ಈ ಥರ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಇದು ಸೌಟ್ನಲ್ಲೇ ನಾನು ತಿರುಗ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ತಿರುಗಬೇಕು, ಅದು ಕಂಪ್ಲೀಟ್ ಗಂಟಾಗಬಾರ್ದು, ಅಷ್ಟು ಚೆನ್ನಾಗಿ ತಿರುಗಿದ್ರೆ. ಈ ಥರ ಸಪೋರ್ಟಿಗೆ ಇದನ್ನು ತೊಗೊಳ್ಳಿ, ಇಕ್ಳ ಬರುತ್ತೆ. ಸೊ ಅದನ್ನು ತಗೊಂಡು ನೀವು ಇಟ್ಕೊಂಡು ಟೈಟಾಗಿ ತಿರುತ್ತಾ ಬರಬೇಕು. ನೋಡಿ, ಗಂಟಾಗೋದಿಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನೀವು. ಸೊ ನಾವು ಆಯಿಲ್ ಹಾಕೋದ್ರಿಂದ ಗಂಟು ಬರೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಯೂಸ್ ಮಾಡಿ, ಅಥವಾ ತುಪ್ಪನಾದರೂ ಹಾಕ್ಬೋದು, ಓಕೆನಾ? ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಆವಾಗ ಹಿಂಗೆ ನೋಡ್ತಾ ಇದ್ದರೆ ಸುಡುತ್ತೆ. ಸೊ ನೀರನ್ನ ಸಪೋರ್ಟಿಗೆ ಇಟ್ಕೊಳ್ಳಿ, ಟಚ್ ಮಾಡಿ ನೋಡಿ ಗಂಟು ಏನಾದರೂ ಆಗಿದೆಯಾ ಅಂತೇಳಿ. ಆಮೇಲೆ ಡಿಪ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಬೇಯೋದಕ್ಕಿಡಿ. ಅದು ಚೆನ್ನಾಗಿ ಬೇಯುತ್ತೆ, ಅಂದರೆ ಅದು ತಳ ಹಿಡಿಬಾರ್ದು. ಮತ್ತು ಇನ್ನೊಂದು, ಅಲ್ಲೆಲ್ಲೂ ಅಂಟೋ ಥರ ಇರಬಾರ್ದು. ಹಿಂಗೆ ಟಚ್ ಮಾಡಿದ್ರೂ ಅದು ಕೈಗೆ ಅಂಟಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ನೋಡಿ, ಮುದ್ದೆ ತುಂಬ ಹೆಲ್ತಿ ಫುಡ್ಡು. ಅದು ತಿನ್ನೋದ್ರಿಂದ ನಿಮಗೆ ಎಷ್ಟು ಒಂದು ಇಡೀ ಮುದ್ದೆ ತೊಗೊಂಡ್ರೆ ಒಂದು ಇಡೀ ಅಷ್ಟು ಬ್ಲಡ್ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯವರೆಲ್ಲ ಹೇಳೋರು. ಸೊ ಅದು ಹೆಲ್ತಿ ಫುಡ್ ಅಂತ ನಮ್ಗೆ ಇನ್ನೂ ಗೊತ್ತಿರಲಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೆಗೆದ ಕೂಡಲೇ ಅದು ಪೂರ್ತಿ ತಟ್ಟೆಗೆ ಬಂದಿದೆ, ಅಂದರೆ ಅಂಟಿಲ್ಲ ಎಲ್ಲೂ. ಸೊ ಈ ಥರ ಒಂದು 2-3 ಟೈಮ್ಸ್ ಮಾಡಿ, ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ತುಂಬ ಈಸಿ ಮೆಥಡ್. ಸೊ ಈ ಥರ ಬಿಸಿ ಇರುತ್ತೆ, ಸಪೋರ್ಟಿಗೆ ನೀರು ಇಟ್ಕೊಳ್ಳಿ, ತಣ್ಣೀರು ಇಟ್ಕೊಂಡು ಈ ಥರ ಮಿದ್ಬಿಟ್ಟು ನಿಮಗೆ ಎಷ್ಟಿಷ್ಟು ಚಿಕ್ಕದು ಬೇಕಾ ಅಥವಾ ದೊಡ್ಡದಾಗಿ ರೌಂಡ್ ಮಾಡಬೇಕಾ ನೋಡ್ಕೊಳ್ಳಿ. ಅದನ್ನು ತೊಗೊಂಡು ಈ ಥರ ಮಿತ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಚೆನ್ನಾಗಿದೆ ಅಲ್ಲ? ಅದು ನೋಡಿ, ಕೈ ಒಂಚೂರು ಅಂಟಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ನಾನು ಅದರಲ್ಲೇ ಇಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಚಿಕನ್ ಸಾಂಬಾರು ಮಾಡಿಕೊಂಡು, ಕಬಾಬ್ ಮಾಡ್ಕೊಂಡು ಊಟ ಮಾಡಿ ಸೂಪರಾಗಿರುತ್ತೆ. ಮುದ್ದೆ ಎಲ್ಲ ಅದು ನುಂಗಬೇಕು, ಒಬ್ಬೊಬ್ಬರು ತಿಂತಾರೆ. ಅಂದರೆ ತುಂಬ ಜನಕ್ಕೆ ಮುದ್ದೆ ಹಿಂಗೆ ತಿನ್ಬೇಕಂತಲೇ ಗೊತ್ತಿಲ್ಲ, ನಮ್ಮ ಮನೆಯಲ್ಲೂ ಗೊತ್ತಿಲ್ಲ ಇನ್ನೂ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ಸೊ ನೀವು ಇದು ಬೇಯಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಬೇಯಿಸಿರ್ತೀರ. ಸೊ ಅದು ಮುದ್ದೆ ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಮುದ್ದೆಗೆ ಚಿಕನ್ ಸಾಂಬಾರು ಮಾಡಿದ್ದೀನಿ ಮತ್ತು ಕಬಾಬ್ ಮಾಡಿದ್ದೀನಿ. ಸೊ ಸೂಪರ್ ಕಾಂಬಿನೇಷನ್ ಇದು. ನೆಕ್ಸ್ಟ್ ಟೈಮು ಚಿಕನ್ ಸಾಂಬಾರನ್ನ ತುಂಬ ಈಸಿ ಮೆಥಡಲ್ಲಿ ಮಾಡೋವಂಥದ್ದು ನಾನು ಹೇಳ್ಕೊಡ್ತೀನಿ, ಇಮ್ಮಿಡಿಯೇಟ್ ಬೇಗ ಆಗೋ ಥರ. ಸೊ ಮತ್ತು ಕಬಾಬ್ ಕೂಡ ತುಂಬ ಫ್ರೈ ಆಗಿದೆ, ಸಖತ್ತಾಗಿ ಬಂದಿದೆ. ಸೊ ಇವಾಗ ಈ ಟೇಸ್ಟ್ ನೋಡೋಣ, ಸೂಪರಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾನು ಈ ಸಾಂಬಾರು ಮತ್ತು ಕಬಾಬ್ ಯಾವ ಥರ ಮಾಡೋದು ಅಂತೇಳಿ ವಿಡಿಯೋಸ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ನನ್ನ ಕಮೆಂಟ್ಸಲ್ಲಿ ಹಾಕಿ ಹೇಗಿದೆ ಅಂತೇಳಿ.